ಲಲಿತಾ, ಲಲಿತಾ, ಒಳಗಡೆ ಏನು ಮಾಡ್ತಿರುವೆ? ಸ್ವಲ್ಪ ಈಚೆ ಬಾರೆ, ಈಚೆ ಬಾರೆ. ಅಬ್ಬಬ್ಬಬ್ಬಾ, ಏನ್ರಿ ಇದು? ಉಸಿರು ಬಿಡದಾಗೆ ಕೂಗ್ತಾ ಇದ್ರಲ್ಲ, ಒಳಗಡೆ ಕೆಲಸ ಹಾಗೆ ಇದೆ, ಅದನ್ನೆಲ್ಲ ಯಾರು ಮಾಡ್ತಾರೆ? ಲಲಿತಾ, ನಾನು ಬಂದಾಗಿಂದಲೇ ನೋಡ್ತಲೇ ಇದ್ದೇನೆ. ಅಡಿಗೆ ಮನೆ ಒಳಗಡೆ ಸೇರಿಬಿಟ್ಟು ಅಂದರೆ ಮುಗಿದ ಹೋಯ್ತಾ? ಅಲ್ಲ ಕಣೆ, ಮನೆಯಲ್ಲಿ ಒಬ್ಬ ಗಂಡ ಇದ್ದಾನೆ ಎಂದು ಅವನು ಯುಗಕ್ಷಮ ಅವನ ಜೊತೆ ನಾಲ್ಕು ಮಾತನಾಡಬೇಕೆಂದು ಅನಿಸಲಿಲ್ಲವೇ ನಿನಗೆ? ನೀವು ಹೇಳ್ದಾಗೆ ನಿಮ್ಮನ್ನ ನೋಡ್ಕೋತಾ ನಿಮ್ಮ ಜೊತೆ ಮಾತಾಡ್ಕೋತಾ ಇಲ್ಲೇ ನಿಂತ್ಕೊಂಡ್ಬಿಟ್ರೆ ಒಳಗಡೆ ಕೆಲಸ ಮಾಡೋರು ಯಾರು? ಅಯ್ಯೋ, ನಿನಗೆ 3 ಹೊತ್ತ ಕೆಲಸ ಇರುತ್ತದೆ ಬಿಡು. ಹಾಂ, ನಿನಗೆ ಯಾವಾಗ ತಪ್ಪದೆ ಹೇಳು. ಹಾಂ, ಅದು ಇರಲಿ. ಸ್ವಲ್ಪ ಆಚೆ ತಿರುಗು ಲಲಿತಾ. ಯಾಕ್ರಿ? ನೀನು ತಿರುಗು ಲಲಿತಾ. ಸರಿ ಬಿಡಿ. ಲಲಿತಾ, ಏನ್ರಿ ಏನಿದು? ಇವತ್ತು ನೀವು ಮಲ್ಲಿಗೆ ಹೂ ಬೇರೆ ತಗೊಂಬಂದ್ಬಿಟ್ಟಿದ್ದೀರಾ. ಅದು ಅಲ್ಲದೆ ತುಂಬ ಸಂತೋಷವಾಗಿ ಇದ್ದೀರಾ. ಈ ಸಂತೋಷಕ್ಕೆ ಕಾರಣ ಏನು ಅಂತ ನನಗೆ ಹೇಳ್ತೀರಾ? ಹೌದು ಲಲಿತಾ, ಇವತ್ತು ನನಗೆ ತುಂಬ ಸಂತೋಷವಾಗುತ್ತದೆ. ಏಕೆಂದರೆ ನಾನು ಕೈ ಹಿಡಿದ ಮಹಾಲಕ್ಷ್ಮಿ ದಿನವಲ್ಲವೇ? ಓಹೋ, ಅಂದ್ರೆ ಇವತ್ತು ನಮ್ಮ ಮದುವೆ ಆದ ದಿನವೇನೋ, ಅದಕ್ಕೆ ರಾಯರು ಇಷ್ಟೊಂದು ಸಂತೋಷವಾಗಿದ್ದಾರೆ. ಅದಕ್ಕೆ ನಿಮ್ಮ ತಮ್ಮಂದರನ್ನೆಲ್ಲ ಮನೆ ಬಿಟ್ಟು ಆಚೆ ಕಳಿಸಿದ? ಹೌದು ಲಲಿತಾ, ಅವ್ರೆದುರಿಗೆಲ್ಲ ಈಗ ಮಾಡೋಕ್ಕಾಗತ್ತಾ? ಅದಕ್ಕೆ ಅವ್ರನ್ನ ಆಚೆ ಕಳಿಸಿದ್ದೇನೆ. ಹೌದೌದು, ಒಳ್ಳೆ ಕೆಲಸನ ಮಾಡಿದ್ರಿ ಬಿಡಿ. ನೀವು ಮಾಡೋ ಕೆಲಸ ಹೇಗಿದೆ ಗೊತ್ತಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಗೊತ್ತಾಯ್ತು ಬಿಡಿ. ನಾವಿಬ್ಬರು ಹೇಗೆ ಎನ್ನೋದು, ಮದುವೆಯಾಗಿ ಒಂದು ವರ್ಷದಲ್ಲಿ ಅತ್ತಿಗೆ ಅಣ್ಣನನ್ನು ಹೇಗೆ ನೋಡಿಕೊಳ್ಳುತ್ತಾಳೆ ಎನ್ನುವುದು ಅವರಿಗೆ ನನಗಿಂತಲೂ ಚೆನ್ನಾಗಿ ಗೊತ್ತು. ಹೌದು ರೀ, ನಿಮ್ಮಂಥ ಗಂಡನು ನನಗೆ ಪತಿಯಾಗಿ ಸಿಕ್ಕಿರೋದು ನಾನು 7 ಜನ್ಮ ಪುಣ್ಯವಂತ ಭಾವಿಸ್ಕೊಂಡಿದ್ದೀನಿ ನೋಡಿ. ಮತ್ತೊಂದು ಜನ್ಮ ಅಂತ ಇದ್ದರೆ ಮತ್ತೆ ನಾನು ನಿಮ್ಮ ಸತಿಯಾಗಿ ಹುಟ್ಟು ಬರಬೇಕಂತ ಆ ದುರ್ಗಾ ಮಾತೆ ಹತ್ರ ನಾನು ಕೈ ಮುಗಿದು ಬೇಡ್ಕೋತಾ ಇದ್ದೀನಿ ರೀ. ಹೌದು ಲಲಿತಾ, ಮದುವೆಯಾಗಿ ಮರುದಿನವೇ ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡುವ ಈ ಕರುಳಿನ ಪ್ರಪಂಚದಲ್ಲಿ ನನ್ನ ತಮ್ಮಂದ್ರನ್ನ ಹೊಟ್ಟೆಯ ಮಕ್ಕಳಂತೆ ನೋಡಿಕೊಳ್ಳತ್ತೀಯಲ್ಲ, ನಿಜವಾಗಲೂ ನೀನು ನನ್ನ ಬಾಳಿನ ದೇವತೆ ಲಲಿತಾ. ನೀನು ಸ್ವಾಮಿ ನೋಡಿ, ಹಾಗೆಲ್ಲ ಯಾಕೆ ಮಾತಾಡ್ತಿದ್ದೀರಾ? ಅದು ಅತ್ತಿಗೆ ಕರ್ತವ್ಯ ಅಷ್ಟೇ. ನನ್ನ ಮೈದನಿಗೆ ಮಾಡಬೇಕಾಗಿದ್ದ ಕರ್ತವ್ಯನ ನಾನು ಮಾಡಿದ್ದೀನಿ. ಯಾಕಂದರೆ ಒಂದು ಹೆಣ್ಣು ಮದುವೆಯಾಗಿ ತವರು ಮನೆ ಬಿಟ್ಟು ಗಂಡನ ಮನೆಗೆ ಬಂದ ಮೇಲೆ ಆ ಹೆಣ್ಣಿಗೆ ಗಂಡನ ಮನೆಯೇ ಸರ್ವಸ್ವ, ಆ ಗಂಡನೇ ಸರ್ವಸ್ವ. ಅಷ್ಟೇ ಅಲ್ಲ ರೀ, ನೋಡು, ಕುಂಕುಮ ಭಾಗ್ಯವನ್ನು ಕೊಟ್ಟವನು ನೀವು, ಈ ಮಂಗಲಸೂತ್ರ ಭಾಗ್ಯ ಕೊಟ್ಟವರು ನೀವು, ಹಸಿರು ಬಳೆ ಹಾಕುವಂಥ ಯೋಗ ಕೊಟ್ಟವರು ನೀವು, ಕಾಲುಗೆ ಕಾಲುಂಗರ ಹಾಕಿ ಮುತ್ತೈದೆ ಸ್ಥಾನವನ್ನು ಕೊಟ್ಟಂಥವರು ನೀವು. ಕಷ್ಟದಲ್ಲಿ ನೀವು ಬೇಕು, ಸುಖದಲ್ಲಿ ನೀವು ಬೇಕು. ಅಷ್ಟೇ ಅಲ್ಲ ರೀ, ಒಂದು ಹೆಣ್ಣು ತಾಯಿಯಾಗಿ ಭಾಗ ಕೊಟ್ಟವರು ಕೂಡ ನೀವೇ. ಇಷ್ಟೆಲ್ಲ ಸಂತೋಷವನ್ನು ಕೊಟ್ಟವರು ನೀವು. ಈ ಕಷ್ಟ ಸುಖಕ್ಕೆ ನೀವೆಲ್ಲ ಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ತಾಯಿ ಪ್ರೀತಿ ತಂದೆ ಪ್ರೀತಿ ತೋರಿಸುವವನೇ ಈ ಗಂಡ. ಇಂಥದಕ್ಕೆಲ್ಲ ನೀವು ಬೇಕು. ನಿಮ್ಮಂದಿರುವ ಈ ತಮ್ಮಂದಿರು ಬೇಡ ಅಂದರೆ ಇದು ನ್ಯಾಯನಾ? ನೀವು ಹೇಳಿ. ಹಾ ಹಾ ಹಾ, ಎಂತ ಮಾತನಾಡಿದ ಲಲಿತಾ, ನನ್ನ ಮನ ಕರಗುವಂತೆ. ಸ್ವಾರ್ಥಕವಾಯಿತು ಲಲಿತಾ, ನನ್ನ ಜನ್ಮ ಸ್ವಾರ್ಥಕವಾಯಿತು. ಬಾಳಿನಲ್ಲಿ ಹೆಂಡತಿಯಾಗಿ ಬರುತ್ತಿಳಲು ಎರಡನೇ ತಾಯಿ ಎನ್ನುತ್ತಾರೆ. ಏಕೆಂದರೆ ಹೆತ್ತ ತಾಯಿ ತನ್ನ ಮಕ್ಕಳ ಜೊತೆ ಅರ್ಧ ವಿಷಯ ತನಕ ಮಾತ್ರ ಇರುತ್ತಾಳೆ. ಇನ್ನು ಅರ್ಧ ವಿಷಯವನ್ನು ನನ್ನ ಮಗ ಸಂತೋಷದಿಂದ ಕಾಲ ಕಳೆಲೆಂದು ಹೇಳಿ ಮತ್ತೊಬ್ಬಳ ತಾಯಿಯನ್ನು ತಂದು ನಮ್ಮ ಕೈಗೆ ಒಪ್ಪಿಸಿ ಹೋಗುತ್ತಿದ್ದಾಳೆ. ಅವಳು ಬೇರೆ ಯಾರಲ್ಲ ಲಲಿತಾ, ಅವಳೇ ನಮ್ಮ ಬಾಳಿನ ಸಂಗಾತಿ ಲಲಿತಾ, ಅವಳೇ ನಮ್ಮ ಬಾಳಿನ ಸಂಗಾತಿ. ಅಯ್ಯೋ ಅಬ್ಬಬ್ಬಬ್ಬಾ,
ನೀವು ನನ್ನ ವರ್ಣಿಸಕ್ಕೆ ನಿಂತ್ಬಿಟ್ರೆ ಸಾಕು, ಕವಿಗಳ ಥರ ಮಾತಾಡ್ತಾನೆ ಇರ್ತೀರಾ. ನೋಡಿ, ಮಾತಾಡ್ಕೊತ ನಿಂತ್ರೆ ಮನೆ ಕೆಲಸ ಆಗೇ ಇರುತ್ತೆ. ನಾನು ಹೋಗಿ ಕೆಲಸ ಮಾಡ್ತೀನಿ, ನೀವು ಆಮೇಲೆ ಮಾತಾಡ್ತೀನಿ. ಮುಂದಿನ ಕೆಲಸ ಹಾ? ಹೌದಲ್ಲ. ಅಯ್ಯೋ ಅಯ್ಯೋ ಅಮ್ಮ ಕಣ್ಣು. ಏನಾಯ್ತು? ಯಾಕ್ರಿ ಏನಾಯ್ತು? ಆಸ್ಪತ್ರೆಗೆ ಏನಾದ್ರು ಹೋಗೋಣ? ಕಣ್ಣಲ್ಲಿ ಧೂಳು ಬಿತ್ತ ಕಳೆ. ಅಯ್ಯೋ ಅಮ್ಮ ಕಣ್ಣು. ಛೀ ಹೋಗಿಪ್ಪ, ನೀವು ಈ ಥರ ಎಲ್ಲ ಮಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ ಅಷ್ಟೇ. ಏನ್ರಿ ಕಣ್ಣಲ್ಲಿ ಧೂಳು ಬಿತ್ತು ಅಂತ ನನ್ನ ಕೆನ್ನೆಗೆ ಮುತ್ತು ಕೊಡಕ್ಕೆ ನೋಡ್ತಾ ಇದ್ದೀರಾ? ಇದೆಲ್ಲ ಆಟ ನಡೆಯಲ್ಲ. ಆಹಾ, ಮುತ್ತು ಅಂದ ತಕ್ಷಣ ನೋಡು ಎಷ್ಟೊಂದು ನಗ್ತಾ ಇದ್ದಾರೆ. ನನಗಾಗಿ ನಿನಗಾಗಿ ನಾ ಕೊನೆವರೆಗೂ ಜೊತೆಯಲ್ಲಿರುವೆ. ನನ್ನೊಲವೇ ನೀ ಬಾರಿ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡೋ, ಸಿಹಿ ಮುತ್ತಿನ ಗಾನಿಗೆ ನೀ ಬಾರಿ ನನ್ನ ಸನಿಹಗೆ. ಗೆಳತಿ ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಲಿ ಉಸಿರಾದಿನಿ, ನೀಡೋ ನೀಡೋ. ಹೇಳು, ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ ತಾನಿಗೆ ನೀ ಬಾರನ ಸನಿಹಗೆ, ಸಿಹಿ ಮುತ್ತಿನ ತಾನಿಗೆ ನೀ ಬಾರನ ಸನಿಹಗೆ. ರೀ ಏನಂದ್ರಿ? ಇಷ್ಟಕ್ಕೆ ಸಮಾಧಾನ ಆಯ್ತಾ? ಸಮಾಧಾನ ಆಯ್ತು. ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡಿ. ಹೇಳಪ್ಪ ವಿಜಯ್, ಆ ದೇವರನ್ನ ಚೆನ್ನಾಗಿಟ್ರಲಿ. ಹಾ ವಿಜಯ್, ಇದ್ದಕ್ಕಿದ್ದಾಗೆ ಹೇಳ್ದು ಬಂದುಬಿಟ್ಟಲ್ಲ, ಚೆನ್ನಾಗಿದೆ ತಾನೇ? ಹೂನಣ್ಣ ಚೆನ್ನಾಗಿದ್ದೇನೆ. ವಿಜಯ್ ಹೋಗ್ಲಿ ಬಿಡು, ನಿನ್ನ ಪರೀಕ್ಷೆ ಇಲ್ಲ ಚೆನ್ನಾಗಾಯ್ತೇನೋ? ಹೌದು ಅತ್ತಿಗೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಪರೀಕ್ಷೆ ಚೆನ್ನಾಗೇ ಬರೆದಿದ್ದೇನೆ. ಅಷ್ಟೇ ಅಲ್ಲ ಅತ್ತಿಗೆ, ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗುತ್ತೇನೆ ಅನ್ನೋ ನಂಬಿಕೆ ನನಗಿದೆ ಅತ್ತಿಗೆ, ನನಗಿದೆ. ಅದಿರಲಿ, ಎಷ್ಟು ದಿನವಾಯ್ತು ನಿಮ್ಮನ್ನು ನೋಡಿ. ಚೆನ್ನಾಗಿದ್ದೀರಿ ತಾನೇ? ನಮಗೇನಾಗಿದೆ ವಿಜಯ್, ಒಟ್ಟಿಗೆ 3 ಸಾರಿ ಊಟ ಮಾಡಿಕೊಂಡು ಈ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಗುಂಡ್ಕಲ್ ಥರ ಇದ್ದಂಗಿದ್ದೇವಪ್ಪ, ಗುಂಡ್ಕಲ್ ಥರ ಇದ್ದಂಗಿದ್ದೇವೆ. ಅಲ್ಲ ವಿಜಯ್, ಯಾಕೋ ನೀನ್ ಸಿಟಿಲಿ ಇದ್ದವನು, ಉಂಡು ತಿಂದು ಚೆನ್ನಾಗಿ ಗುಂಡ್ಗುಂಡಕ್ಕೆ ಇರೋದು ಬಿಟ್ಟು ಯಾಕಪ್ಪ ಇಷ್ಟೊಂದು ಸರಗೋಗಿದ್ಯಾ? ಅಂದ್ರೆ ನಿಮ್ಮ ಅಣ್ಣ ಕಳಿಸಿರುವ ಹಣ
ನಿನಗೆ ಸಾಲಿಲ್ವೇನೋ? ಹಾಗೇನಿಲ್ಲ ಅತ್ತಿಗೆ, ಇದು ಪರೀಕ್ಷೆ ಸಮಯ ಅಲ್ಲವೇ, ಅದಕ್ಕೆ ಸ್ವಲ್ಪ ಊಟ ನಿದ್ದೆ ಕಡಿಮೆ. ಯಾಕೆ ವಿಜಯ್, ಏನಾಯ್ತು? ಅದು ಅದು ಅದಕ್ಕೇಕೆ ಹೆದರ್ತೀರಿ ವಿಜಯ್? ಅದು ಏನಂತ ಹೇಳು. ಮತ್ತೆ ಮತ್ತೆ ನಾನು ಮಿಂಟ್ರಿಗೆ ಸೆಲೆಕ್ಷನ್ ಆಗಿದ್ದೇನೆ. ವಿಜಯ್, ಹಲೋ ವಿಜಯ, ಹೇಳಿ ಹೇಳಿ ಪ್ರತ್ಯಕ್ಷ ಆಗಿಬಿಟ್ಟಿದ್ಯಾ? ಹೌದಣ್ಣ, ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ನಿಮ್ಮನ್ನು ನೋಡಿಕೊಂಡು ಹೋದ್ರೆ ಆಯ್ತಂತ ಬಂದೆ. ಏನು ವಿಜಯ ಅಂತ ಕೆಲಸ? ಅಣ್ಣ ಅದು ಅದು ಅದಕ್ಕೇಕೆ ಸಂಕೋಚ ಪಟ್ಟುಕೊಳ್ತೀವಿ ವಿಜಯ್? ಅದೇನಂತ ನೇರವಾಗಿ ಹೇಳು. ವಿಜಯ್, ಅದೇನಾಯ್ತಂತ ಹೇಳು, ಯಾಕೆ ಸಂಕೋಚ ಪಟ್ಕೋತಾ ಇದೀಯಾ? ಮತ್ತೆ ಮತ್ತೆ ನಾನು ಮಿಂಟ್ರಿಗೆ ಸೆಲೆಕ್ಷನ್ ಆಗಿದ್ದೇನೆ. ಏನು ವಿಜಯ, ನೀನು ಮೀಟ್ರಿಗೆ ಸೆಲೆಕ್ಷನ್ ಆಗಿದ್ದೆ ಅಂದರೆ ಅದು ಸಂತೋಷದ ವಿಷಯ ತಾನೆ. ಅದಕ್ಕೆ ಸಂಕೋಚ ಪಟ್ಟಕೊಳ್ತೀಪ? ನೋಡು ವಿಜಯ, ನಿನಗೆ ಮಿಲಿಟರಿಗೆ ಹೋಗಲಿಕ್ಕೆ ಇಷ್ಟ ಇದೆಯೋ ಅಥವಾ ಇಲ್ಲವೋ? ಹಾಗೇನಿಲ್ಲಣ್ಣ, ಮಿಂಟ್ರಿಗೆ ಹೋಗಲಿಕ್ಕೆ ಇಷ್ಟ ಏನೋ ಇದೆ, ಆದರೆ ಆದರೆ ಏನು ಹೇಳಿ ವಿಜಯ್, ಅದಕ್ಕೇಕೆ ಚಿಂತೆ ಮಾಡ್ತೀಯ? ಅಣ್ಣ ಮಿಂಟ್ರಿಗೆ ಹೋಗಲಿಕ್ಕೆ 1,00,000 ಹಣ ಕೇಳ್ತಿದ್ದಾರಣ್ಣ. ಅಯ್ಯೋ ವಿಜಯ, ಅಷ್ಟೇ ತಾನೇ, ಕೊಟ್ರಾಯ್ತು ಬಿಡಪ್ಪ. ಅದು ನಿಮ್ಮಣ್ಣ ನಾನಿರುವಾಗ. ಆಗಲ್ಲಣ್ಣ, 1,00,000 ಹಣ ಕಟ್ಟೋದಂದರೆ. ನೋಡು ವಿಜಯ, ಹಣ ಎಷ್ಟೋ ಖರ್ಚಾಗಲಿ, ಹಣ ಕೂಡಿಸಿಕೊಡುವ ಜವಾಬ್ದಾರಿ ನಮ್ಮದು. ಮಿಲಿಟರಿಯಲ್ಲಿ ಕೆಲಸ ಸಿಕ್ಕಿದೆ ಅಂದರೆ ಅದು ಹೆಮ್ಮೆ ಪಡುವಂತ ವಿಷಯ ತಾನೆ. ನೋಡು ವಿಜಯ, ನಮ್ಮ ಮನೆಯಲ್ಲಿ ಕೂಡ ಒಬ್ಬ ಹೀರೋ ಯೋಧ ಇದ್ದಾನೆಂದರೆ ಅದು ನಮಗೆ ಎಷ್ಟು ಹೆಮ್ಮೆ ಅನ್ನೋದ ಗೊತ್ತಾ? ನೋಡು ವಿಜಯ, ಈ ಭೂತಾಯಿ ಮಡಲಲ್ಲಿ ಹುಟ್ಟಿ ನಾಡ ರಕ್ಷಣೆಗೆ ಹೋರಾಡುವ ಧೀರ ನೀನಾಗಬೇಕು. ಅನ್ಯಾಯ ಅಕ್ರಮಗಳು ಮಾಡುತ್ತಿರುವ ಬಂಡರನ್ನು ಸೆದೆ ಬಿಡುವ ವೀರ ಯೋಧ ನೀನಾಗಬೇಕು. ಅಷ್ಟೇ ಏಕೆ, ನಾವು ಸೂರ್ಯಂದು ಮೆರೆಯುತ್ತಿರುವಾಗ ಪಾಕಿಸ್ತಾನರು ಪಾತಕರು ಗುಂಡಿಟ್ಟು ಕೊಲ್ಲಬೇಕು. ಏನಂದ್ರೆ? ಇಲ್ಲ ರೀ, ನಾನು ಮಾತ್ರ ಇದು ಯಾವತ್ತೂ ಒಪ್ಕೋದಿಲ್ಲ. ನೋಡಿ, ನಾನು ವಿಜಯ್ ಮಾತ್ರ ಅಲ್ಲಿ ಕಳಿಸೋದಕ್ಕೆ ತಯಾರಿಲ್ಲ. ಯಾಕಂದ್ರೆ ಹೋಗಿ ಹೋಗಿ ಆ ಬಂಡಕೋರರ ಕೈಯಲ್ಲಿ ನನ್ನ ಮೈದುನನ್ನ ಒಪ್ಪಿಸ್ಬೇಕಾ? ಅತ್ತಿಗೆ, ನಾವು ಕಂಡು ಮೆಟ್ಟಿನ ನಾಡಿನವರು. ಇಂಥ ಬಂಡಕೋರರ ಗುಂಡಿಗೆ ಹೆದರುವ ಗಂಡು ನಾವಲ್ಲ ಅತ್ತಿಗೆ, ನಾವಲ್ಲ. ಲಲಿತಾ, ನೀನು ಇದರ ಬಗ್ಗೆ ತಲೆ ಹಾಕಬೇಡ. ನೀನು ಸುಮ್ಮನೆ ಇರು, ಸುಮ್ಮನೆ ಇರು. ಸ್ವಾಮಿ, ಇಲ್ಲ ರೀ, ನೀವು ಏನು ಹೇಳಿದ್ರು ವಿಜಯ್ ಮಾತ್ರ ನಾನು ಕಳಿಸೋದಿಲ್ಲ. ನೋಡಿ, ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇಲ್ಲ ಅಂದ್ರೆ ಕಾಲಿಗೆ ಬಿದ್ದು ಬೇಡ್ಕೊತಾ ಇದ್ದೀನಿ. ಬೇಡ ಅಂತ ಹೇಳಿ. ಏನು ಅತ್ತಿಗಮ್ಮ, ನಿಮ್ಮ ಆಗ ಹೀರೋ ಯೋಧರ ತಾಯಿಯನ್ನು ರಳತ್ತ ಮನೆಯಲ್ಲಿ ಇಟ್ಟುಕೊಂಡರೆ ಇವತ್ತು ನಾವು ಇಂಗ್ಲಿಷರ ಬೂಟು ನಕ್ಕಬೇಕಾಗಿತ್ತು. ಅಷ್ಟೇ ಏಕೆ ಅತ್ತಿಗೆ, ಸಿಂಧೂರು ಲಕ್ಷ್ಮಣ್ಣ, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ವೀರ ಭಗತ್ ಸಿಂಗ್ ಇಂಥವರು ತಾಯಂದಿರು ನಿಮ್ಮ ಹಾಗೆ ಅಳುತ್ತಲೆ ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಇಷ್ಟೊತ್ತಿಗೆ ಆ ಕೆಂಪ ಮೋದರ ಗುಲಾಮಗಿರಿಯಲ್ಲಿ ಬದುಕಬೇಕಾಗಿತ್ತು. ಅತ್ತಿಗೆ, ಬದುಕಬೇಕಾದಿತ್ತು. ಅತ್ತಿಗೆಮ್ಮ, ನಾನು ಹೋಗೋದು ತಾಯಿ ರಕ್ಷಣೆ ಮಾಡೋದಕ್ಕೆ, ನಮ್ಮ ಭಾರತ ಮಾತೆಯನ್ನು ಉಳಿಸಿಕೊಳ್ಳೋದಕ್ಕೆ. ಅಂತ ತಾಯಿಯನ್ನು ಕಾಪಾಡಲಿಕ್ಕೆ ನನಗೆ ಸಿಕ್ಕ ಭಾಗ್ಯವಮ್ಮ, ನನಗೆ ಸಿಕ್ಕ ಭಾಗ್ಯ. ಆ ತಾಯಿಯನ್ನು ಕಾಪಾಡಲಿಕ್ಕೆ ನಿಮ್ಮಂತ ತಾಯಂದ್ರ ಧೈರ್ಯ ತುಂಬಿ ಆಶೀರ್ವದಿಸಿ ಕಳಿಸೋದು ಬಿಟ್ಟು ಈಗ ಆಯ್ತ ಕೂಳ್ತಾರೆ ಹೇಗೆ? ಅತ್ತಿಗೆ, ಒಪ್ಪಿಕೋ ಅತ್ತಿಗೆ, ಒಪ್ಪಿಕೋ. ಸರಿ ಬಿಡಪ್ಪ, ನೀವೆಲ್ಲರೂ ಒಪ್ಕೊಂಡಿದ್ರೆ ಅಂದಮೇಲೆ ನಂದೇನಿದೆ? ಆಯ್ತು, ನಿನ್ನ ಆ ತಾಯಿನೇ ಕಾಪಾಡಬೇಕು. ಸರಿ, ನಾನು ಒಪ್ಕೋತೀನಿ. ಹಾ ಲಲಿತಾ, ಈಗಲಾದ್ರೂ ಸ್ವಲ್ಪ ನಗು ಲಲಿತಾ, ನಗು. ಸರಿ, ನೋಡಿ, ನಕ್ಕಿದ್ದಾಯ್ತಲ್ಲ, ಬನ್ನಿ, ಇದೇ ಖುಷಿಯೊಳಗೆ ಎಲ್ಲರಿಗೆ ಸಿಹಿ ಅಡಿಗೆ ಮಾಡ್ತೀನಿ, ಊಟ ಮಾಡಿದ್ರಂತೆ. ಆಗಲಿ, ನಡೆಯುತ್ತೀಯಮ್ಮ.
ಏನ್ರಿ ಆ ಅಯ್ಯೋ ಕೂಡಿ ಬಾಳುವ ಮನೆಯಲ್ಲಿ ಬೆಳಗಲಿ ಎಂದು ನನ್ನ ದೀಪ ನಮ್ಮ ಮನೆಯಲ್ಲಿ ದಿನವೂ ಬೆಳಗೋ ಚೈತ್ರವೇ ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಬೆಳಗೋ ಚೈತ್ರವೇ ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆಯನ್ನು ಕವಿಗೂಡಿದು ಪ್ರೀತಿಯ ಪರಮಾನ ಪ್ರೀತಿಯ ಜಮಾನ ಕಣ್ಣಿನಂತ ಅನ್ನನು ತಾಯಿಯಾದನು ನೋಡಿರಿ ಆಗ ಕಿಲಿಕಿಲಿ ಹಕ್ಕಿಗಳ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಅನ್ನನು ತಾಯಿಯಾದನು ನೋಡಿರಿ ಕಂಗಳಿ ಕೊನೆಯಾಗಲಿ ಕಣ್ಣಿನ ಹನೆಯಲ್ಲಿ ಹೃದಯ ಮಳೆ ಲಾಲ 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 ಲಾಲ